ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ನ ಈ ತರ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಆಗೋಯ್ತು, ಹೊರಟಿದ್ದೆ, ಅಮ್ಮನ ಮನೆಗೆ ಹೊರಟಿದ್ದೆ. ಹಾಗೆ ನಿಮ್ಗೆ ಏನೋ ಒಂದು ತೋರಿಸ್ಬೇಕು ಅನಿಸ್ತು. ಇದು ನನ್ನ ಮೇಕಪ್ ಕಿಟ್ಟು. ಇವಾಗ ಸದ್ಯಕ್ಕೆ ಊರಿಗೆ ತೊಗೊಂಡು ಹೋಗ್ತಾ ಇರೋದು. ಜಾಸ್ತಿ ಎಲ್ಲ ನನಗೆ ಮೇಕಪ್ ಮಾಡೋಕೆ ಇಷ್ಟ ಇಲ್ಲ. ಇದ್ರೊಳಗೆ ಏನೂ ಇಲ್ಲ. ಇದು ಪರ್ಫ್ಯೂಮ್ ರೋಲ್ ಆನ್ ಇದೆ. ಇದು ನಾನು ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ. ಏನಿಲ್ಲ, ಇದು ಟೆಂಪಲ್ ಸ್ಮೆಲ್ ಬರುತ್ತೆ, ಸ್ಯಾಂಡಲ್ವುಡ್ ಇದೆ. ಇಷ್ಟೇ ಸಾಕು. ನಾವು ದೇವಸ್ಥಾನಕ್ಕೆ ಹೋದಾಗ ಏನು ಘಮ ಬರುತ್ತಲ್ಲ, ಘಮ ಬರುತ್ತೆ. ಈ ನಡುವೆ ನಾನು ಪರ್ಫ್ಯೂಮ್ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಈ ತರ ರೋಲ್ ಆನ್ ಪರ್ಫ್ಯೂಮ್, ಇದು ಆಯಿಲ್ ಅಲ್ಲಿ ಮಾಡಿರ್ತಾರೆ, ಎಕ್ಸ್ಟ್ರಾಕ್ಟ್ಸ್ ಹಾಕಿ ಇದು ಯೂಸ್ ಮಾಡ್ತೀನಿ. ನನ್ನಂಗೆ ಯಾರಿಗೂ ಮೇಕಪ್ ಮಾಡೋಕೆ ಬರಲ್ಲ ಅನ್ನೋರಿಗೆ, ಈಗ ಐ ಮೇಕಪ್ ಎಲ್ಲ ಇಷ್ಟ. ನನ್ಗೇನು ಗೊತ್ತಾ, ಯಾವುದೋ ಒಂದು ಲಿಪ್ಸ್ಟಿಕ್ನ ಹಿಂಗೆ ಹಚ್ಕೊಂಡ್ಬಿಡೋದು ನನಗೆ ಅಭ್ಯಾಸ. ಇದು ಈ ಸರಿ ನನ್ನ ಮಗಳಿಗೂ ಅಷ್ಟೇ, ನಾನು ಜಾಸ್ತಿ ಮೇಕಪ್ ಮಾಡಲ್ಲ. ಈಗಲೂ ನೀವೇನು ನೋಡಿದ್ರೆ ಏನು ಹಚ್ಚಿಲ್ಲ ನಾನು. ಇಲ್ಲೊಂಚೂರು ಲಿಪ್ಸ್ಟಿಕ್, ಇಲ್ಲೊಂಚೂರು ಲಿಪ್ಸ್ಟಿಕ್, ಇಲ್ಲೊಂಚೂರು ಲಿಪ್ಸ್ಟಿಕ್, ಇಲ್ಲೊಂಚೂರು ಲಿಪ್ಸ್ಟಿಕ್ ಹಚ್ಚಿದ್ದೀನಿ. ಅದು ನಾನು ಚೂರು ಬೆಟರ್ ಮಾಡಂಗಿದ್ರೆ ಇದು. ಯಾರಿಗೆ ನನ್ನಂಗೆ ಮೇಕಪ್ ಬರಲ್ಲ ಅವರಿಗೆ ನಿಜವಾಗ್ಲೂ ಸೂಪರ್ ಪ್ರಾಡಕ್ಟು. ಅಂದರೆ ಏನು ಹಚ್ಬೇಡಿ, ಬರೀ ನೀವು ಇದ್ರ ಮೇಲೆ ಶೇಡ್ ಬೇಡ, ಏನೋ ಬೇಡ, ಒಂಥರ ಒಂದು ಗ್ಲಿಟರ್ ಏನೋ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇದು ಒಂದೇ ಒಂದಷ್ಟೇ ಸಾಕು. ನನಗೆ ಕಾಣಿಸ್ತಾ ಇದೆಯಾ, ಈ ಥರ ಹಿಂಗೆ ಶೈನಿಂಗ್ ಆಗಿ ಬರುತ್ತೆ. ಕಲರ್ ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಶೈನಿಂಗ್ ಆಗಿ ಬರುತ್ತೆ. ಇಲ್ಲೇ ಬೇಕಂತ ಇಲ್ಲ, ಬೇರೆ ಕಡೆ ನೀವು ಶೈನಿಂಗ್ ಮಾಡ್ಕೋಬೇಕಂದ್ರೆ ಇನ್ನೊಂದು ಸ್ವಲ್ಪ ಹೈಲೈಟರ್ ಥರ ಯೂಸ್ ಮಾಡ್ಕೋಬೋದು. ಕಣ್ಣಿಗೆ ಮಾತ್ರ ಒಂದು ಒಳ್ಳೆ ಇದು ಸಿಗುತ್ತೆ, ಅಂದರೆ ಲುಕ್ ಸಿಗುತ್ತೆ. ನಮಗೆ ಲುಕ್ ಮಾಡ್ಕೊಳಕ್ಕೆ ಬರಲ್ಲ ಅನ್ನೋರಿಗೆ ಇದು ಸೂಪರು. ಬೇಕು ಅಂದರೆ ನಾನು ಪ್ರಾಡಕ್ಟ್ ಸಿಕ್ಕಿದ್ರೆ ಟ್ಯಾಗ್ ಮಾಡ್ತೀನಿ. ಚೆನ್ನಾಗಿದೆಯಾ? ಲಕ್ಕಿ 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 ಬಾಯ್ ಬಾಯ್ ಬಾಯ್. ನೋಡು ಫಸ್ಟ್ ಅಂತ ಎಷ್ಟು ಉಳಿಸ್ಕೊಂಡ್ ನಾವ್ ಬಂದವ್ರು ನೋಡು. ಪ್ರಗತಿನೇ ಮಾಡಿರೋದು. ಒಂದ್ ಸ್ಪೂನ್ ತಿನ್ನೋಡಮ್ಮ. ಮೊಮ್ಮಗಳು ಫಸ್ಟ್ ಟೈಮ್ ಏನೋ ಮಾಡಿ ಟೇಸ್ಟ್ ಮಾಡು ಅಂತ. ಚೆನ್ನಾಗ್ ಬಂದೈತಾ? ಸ್ವೀಟ್ ಸ್ವಲ್ಪ ಜಾಸ್ತಿ ಐತಲ್ಲ, ಚೆನ್ನಾಗಿ ಬೆಂದೈತ್ ನೋಡು. ಬೆಂದೈತಾ ಕ್ಯಾರೆಟ್ ಎಲ್ಲ? ಎಲ್ಲ ನೋಡ, ನೀವೇನೇ ಕೊಟ್ರಿ ಕಾಕಿ ಹುಡುಕೊಂಡ ತೀರ್ಸ್ಬಿಟ್ಟು ನಮ್ಮಮ್ಮ ಗಿಫ್ಟ್ ಚೆನ್ನಾಗದ. ಹೇಳು, ಏನಕ್ಕೆ ಯಾವಾಗ ಸೀರೆ ಗಿಫ್ಟ್ ಕೊಡೋದು? ಏನು ಎಷ್ಟೇ ಮನೆ ಹತ್ರ ಉಟ್ಕೊ. ಇಲ್ಲ ಹೋಗ್ಬೇಡ. ಈಗ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅಂತ ಟೈಮಲ್ಲಿ ಉಟ್ಕೊಂಡು ಹೋಗ್ಬೋದು. ನೆಕ್ಕೈತೆ ಅಂತಾನೆ ತಂದೆ. ಕಲರ್ ಇದು ಒಂದ್ಸರಿ ಕೊಡ್ಸಿದ್ದೆ, ಹೋಗ್ಬಿಡ್ತು ಅಂದಲ್ಲ, ಅದಕ್ಕೆ ಮತ್ತೆ ಅದೇ ಕಲರ್. ನಂಗೆ ಆರೆಂಜ್ ಕಲರ್ ನಾನ್ ತಂದಿಲ್ಲ. ಇಲ್ಲ ಅಂದ್ರೆ ನಾನು ಹೊಲ್ಸ್ಕೊಂಡು ಡಿಸೈನ್ ಮಾಡಿಸ್ಕೊಂಡಲ್ಲ. ಬ್ಲೌಸ್ ಕಟ್ ಮಾಡಿಸ್ಕೊ. ಚೆನ್ನಾಗಿತ್ತು ಆಂಟಿ. ಈಗ 300 ರೂಪಾಯಿ 400 ರೂಪಾಯಿ ಐತೆ. 500 ರೂಪಾಯಿ ಯಾವಾಗ ಒಂಥರ ಪ್ರಗತಿ ಚಾಕ್ಲೇಟ್ ಪ್ರೀತಮ್ ನಮ್ ಕಡೆ ತಂದಿದ್ದು ಅನ್ಕೊಂಡಿಲ್ಲ ಅಷ್ಟು. ಅದು ಸೇಮೆ. ಹೌದಾ? ಅದು ಸುದರ್ಶನ್ ಅಲ್ಲೇ ತಂದಿದ್ದು. ಇದು ಸುದರ್ಶನ್. ಎಷ್ಟಿದು? ಇದು 2300. ಈ ತರ ಮೊಳಕೆ ಬರ್ಸ್ಬಿಟ್ಟು ಒಣಗಿಸ್ ಮಡಿಕಬೇಕಾ? ಕಲ್ಲಲ್ಲಿ ಹೊಡಿಬೇಕಾ? ಕಲ್ಲೈತಲ್ಲ, ಅದ್ರ ಹೊಡೆದ್ರೆ ಬೇಳೆ ಐತೆ. ಓ, ಈ ಬೇಳೆನ ಹಾಕದಾ? ಈ ಬೇಳೆ ಹಾಕ್ಬೇಕು ಕೇರ್ಬಿಟ್ಟು. ಆಮೇಲೆ ಇದನ್ನ ಸಾಂಬಾರ್ ಬಸ್ಸಾರ್ಗೆ ಹಾಕ್ಬೇಕು. ಏನ್ ಟೇಸ್ಟ್ ಇರುತ್ತೆ ನೋಡ್ಬೇಕು. ಸೊಪ್ಪು ಈ ಬೇಳೆ ಹಾಕ್ಬಿಟ್ಟು ಕಲ್ಲು ತೊಳಿಬೇಕಾ ಅಮ್ಮ? ಅಲ್ಲ ಒರ್ಸ್ಬೇಕಾ? ಕಾಳ ಆಗ್ಲೇ ಹೊಡೆದಿರೋದ? ಇದು ಹಸುಂಡೆ ಇದು ತೆಗ್ರಿ. ಇದು ಕಾಳು, ಹಸುಂಡೆ ಕಾಳು. ಇದೆಲ್ಲ ನಮ್ಮ ಅಜ್ಜಿ ಮನೇಲಿ ನೋಡಿದ್ ನಾವು. ಹಸುಂಡೆ ಕಾಳು ಬೇಳೆ ಮಾಡಿದ್ದೀನಿ.
ಹುಳ್ಳಿಕಾಳು ಹಪ್ಳ ತಿಂದು ಎಷ್ಟೋ ವರ್ಷನೇ ಆಯ್ತು ಅಲ್ಲೇ ನಮ್ಮ ಸುಮಾರು ವರ್ಷ ಆಯ್ತು. ಅವಾಗ ಮಾಡ್ತಾ ಇತ್ತು, ಇವಾಗ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ಯಾವಾಗ ಹಂಗ ಅಂದ್ವಾ, ಅದಕ್ಕೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತೀವಿ. ಬೇಸಿಗೆ ರಜೆಗೆ ಬರ್ತೀವಲ್ಲ ಅವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಾಳು ಹೊಡಿಬೇಕು ಕಲ್ಲಲ್ಲಿ. ಸ್ವಲ್ಪ ಅಲೆ ಮಾಡಿದ್ದೀನಿ. ಮದ್ದಿಗೆ ಇಕ್ಬೇಕಿತ್ತಾ? ಇಲ್ಲ ಇಲ್ಲ ಕಲ್ಲು ಎಲ್ಲಮ್ಮ ಸಿಕ್ತು? ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಪ್ರಗತಿ ನೋಡಿಲ್ಲ, ಇನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೇ ತರ ಪ್ರಗತಿ ಅವಾಗೆಲ್ಲ ಬೇಳೆ ಮಾಡ್ತಾ ಇದ್ದಿದ್ದು. ಅವಾಗೆಲ್ಲ ಮಿಷಿನ್ ಇರ್ಲಿಲ್ಲ. ಕಾಳು ಬೇಳೆ, ಹುಳ್ಳಿಕಾಳು ಬೇಳೆ, ತೊಗರಿಬೇಳೆ, ಬೇಳೆ ಎಲ್ಲಾ ಬೇಳೆನೂ ಹಿಂಗೆ ಅವರೆಕಾಳು ಎಲ್ಲಾನು ನೆನ್ಸ್ಬಿಟ್ಟು ಹಿಂಗ್ ಒಣಗಿಸಿ ಮಾಡ್ತಿದ್ರ? ಇಲ್ಲ ತಾನೆ ಡೈರೆಕ್ಟ್ ಇದೊಂದು ಕಾಳು ಮಾತ್ರ ಡೈರೆಕ್ಟ್ ಆಗಿ ಹೊಡೋದು, ಹಂಗ ಉರ್ಬೋದಷ್ಟೇ. ಅವರೆಕಾಳು ಹಂಗೆ ಹೊಡಿಬೇಕು. ಅವನ್ನ ಹಾ ಸ್ವಲ್ಪ ಬಿಸಿ ಮಾಡ್ಬೇಕು. ಹಿಂಗೆ ಹಾ ಬಿಸಿ ಮಾಡ್ಬಿಟ್ಟು ಸಿಪ್ಪೆ ಬಿಡ್ಸ್ಕೊಳ್ಳಲಿಲ್ಲ ಅಂದ್ರೆ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಏನ್ ಹಾಕ್ಬೇಕು, ಬೂದಿ ಹಾಕ್ಬೇಕು. ಅದಕ್ಕೆ ಕೆಲವೊಬ್ರು ಮಣ್ಣು ಹಾಕ್ತಾರಲ್ವಾ, ಅವರೆಕಾಳು ಬೂದಿನ ಹಿಂಗ್ ಕೈ ಕಳ್ಸ್ಬಿಟ್ಟು ಒಣಗಾಕ್ಬಿಟ್ಟು ಹೊಡಿತಾರೆ. ಏನೋ ಬೈರ ಹಂಗ್ ಮುಸ್ತಾ ಇದ್ಯಾ? ಬಾಯೆಲ್ಲ ಮಣ್ಣು ಮಾಡ್ಕೊಂಡ ಅವ್ನು. ಗೊತ್ತಾಯ್ತಾ ಪ್ರಗತಿ ಬೇಳೆ ಹೆಂಗ್ ಮಾಡ್ತಿದ್ರು ಅಂತ? ಹಿಂಗ್ ಇಂತ ಬೇಳೆ ಮಾಡ್ಬಿಟ್ಟು ಯಾವ ಕರೆಂಟ್ ಇರ್ತಿರ್ಲಿಲ್ಲ, ಯಾವ ಮಿಷಿನ್ ಇರ್ತಿರ್ಲಿಲ್ಲ. ಸಣ್ಣೆಲ್ಲ ಸಣ್ಣ ಕಾಳೆಲ್ಲ ಅಪ್ಲೈ ಕಳರು ಇದ್ರಾಗ ಸ್ವಲ್ಪ ದಪ್ಪ ಕಾಳು ಹಿಂಗ್ ಬಿಟ್ಕೊಂಡ್ಬಿಟ್ಟು ಬಸ್ಸಾರ್ ಮಾಡೋದು. ಅರ್ಬೆ ಸೊಪ್ಪು ಕುಯ್ದಾಕಿ ಇದಾಕಿ ಬಸ್ಸಾರ್ ಮಾಡಪ್ಪ, ಹೆಂಗಿರುತ್ತೋ ಸಾರು. ಪ್ರೀತಮ್ ಏನ್ ಮಾಡ್ತಿದ್ದಾರೆ? ಇಲ್ಲಿ ನೋಡಿಲ್ಲಿ ಏನ್ ಮಾಡ್ತಾರಮ್ಮ? ಬೇಳೆ ಬೇಳೆ ಮಾಡ್ತಾರ. ಇದೆ ಅಲ್ವಾ ಬೇಳೆ ಬೇಳೆ ಮೇಲಿರೋ ಸಿಪ್ಪೆ ತೆಗಿಯಕ್ಕೆ ಇದೆ ಟೆಕ್ನಿಕ್. ಹಿಂಗ್ ಕೇರ್ತಾರೆ ನೋಡಿ, ಬೇಳೆ ಆಗುತ್ತೆ. ಅಮ್ಮ ರಾಗಿ ಹಸಿಟ್ ಮಾಡ್ತಾ ಇದ್ದಿದ್ದೆ ಇದೆ ಇದ್ರಲ್ಲೇ ರಾಗಿ ರುಬ್ಬಿದ್ರೆ ಹಸಿಟ್ ಆಗತ್ತೆ. ಹಸಿಟ್ಟು ಅದಕ್ಕೆ ಹಿಂಗ್ ಎತ್ತಂಗಿಲ್ಲ, ಕಂಟಿನ್ಯೂಸ್ ಹಿಂಗ್ ಹೋಗ್ತಾ ಇರೋದು. ಇದಕ್ಕೆ ಕಾಳಿಗಾದ್ರೆ ಹಿಂಗ್ ಎತ್ಕೋಬೇಕು, ಎತ್ತಿ 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 ಹುಡುಕ್ಬೇಕು. ಆಮೇಲೆ ಅಕ್ಕಿ ಹೊಡಿತಾರಲ್ಲ, ಅಕ್ಕಿ ರವೆ ತರ ಮಾಡ್ಕೊಂತಾರಲ್ಲ, ಅಕ್ಕಿ ಹೊಡೆದು ರವೆ ಮಾಡ್ತಾ ಇದೀವಿ. ಇದ್ರಲ್ಲಿ ಅವಾಗೆಲ್ಲ ಅಕ್ಕಿ ಇಲ್ಲ ಅಲ್ವಾ, ಉಪ್ಪಿಟ್ಟು ಮಾಡ್ತಾ ಇದ್ದಿದ್ದು. ಸಿಪ್ಪೆನ ಕೇರ್ಬೇಕಾ? ಕೇರಿ ಸಪ್ರೇಟ್ ಮಾಡ್ಕೊಬೇಕು. ಪೌಡರ್ ಆದ್ರೆ ಅದನ್ನ ಹೆಂಗ್ ಕೇಳಿ? ಪೌಡರ್ ಎಲ್ಲ ಹೋಗುತ್ತೆ, ಬೇಳೆ ಮಾತ್ರ ಉಳಿಯುತ್ತೆ, ಸಿಪ್ಪೆ ಎಲ್ಲ ಹೋಗುತ್ತೆ. ಸಿಪ್ಪೆ ಎಲ್ಲ ತೆಗಿ ಮಗ್ನೆ, ಸುಮ್ನೆ ಅಲ್ಲಿ ಇಟ್ನಂತೆ. ನೀನೇ ಬೇಡ ಇಷ್ಟೇ. ಈಗ ಅವಳಿಗೆ ಕಲ್ಲಿರ್ತಾವ ಪ್ರಗತಿ, ಜಲ್ಡೆ ಹಿಡಿಬೇಕು. ಅದ್ ಮಿಷಿನ್ ಅಲ್ಲಿ ಯಾರು ಮಿಷಿನ್ ಕಾಣತಿರ್ಲಿಲ್ಲ. ವಾಡೆ ಇದ್ವಲ್ಲ, 4 ಪಲ್ಲ 5 ಪಲ್ಲ ಒಂದ್ ದಿವಸ 4 ಜನ ಹೆಂಗಸ್ರು ಕುತ್ಕೊಂಡ್ಬಿಟ್ಟು ಮಾಡ್ಬಿಟ್ಟು ತಿನ್ಕೊಂಡು ಬೇಡ ಬೇಡ ಆಯ್ತು. ಈಗ ಮನೇಲಿ ಅಷ್ಟ್ ಜನ ಇರಲ್ವಲ್ಲಮ್ಮ, ಇಬ್ರೇ ಇರ್ತಾರೆ. ಇಬ್ರು 2 ಮಕ್ಳು. ಅವ್ ಯಾವಾಗ ರಾಗಿ ಹೊಡಿತಾರೆ, ಯಾವಾಗ ಭತ್ತ ಹೊಡಿತಾರೆ. ಹುಳ್ಳಿಕಾಳು ದಣಿಗೆ ಹುಳ್ಳಿಕಾಳು ಒಡ್ಸ್ಕೊಂಬರೋರು ಎತ್ತಿಗಳಿಗೆ. ಒಡ್ಸ್ಲಿಲ್ಲ ಅಂದ್ರೆ ಹಿಂಗೆ ಹುಳ್ಳಿಕಾಳು ತಗೊಂಡೋಗಿ ಒಡ್ಕೊಂಬರೋರು ಮನೇಲಿ 10 ಸೇರ್ 20 ಸೇರ್ ಎತ್ತಿಗೂ ಹುಳ್ಳಿಕಾಳನ್ನ. ನಮ್ಮ ಅಮ್ಮನ್ ಸೀರೆದು ನನ್ ಬಟ್ಟೆ 2 ಮ್ಯಾಚಿಂಗ್ ದೇವಸ್ಥಾನಕ್ಕಂತ ಹೋಗ್ತಾರೆ. ಸೊ ಈ ಥರ ಐತೆ ಇವತ್ತಿನ ವ್ಲಾಗ್. ಈ ವಿಡಿಯೋ ಆದಷ್ಟು ಒರಿಜಿನಲ್ ವಾಯ್ಸಲ್ಲೇ ಬರುತ್ತೆ, ಯಾಕೆಂತಂದರೆ ವಾಯ್ಸ್ ಓವರ್ ಕೊಡೋಕ್ಕಾಗೋದಿಲ್ಲ. ಆಮೇಲೆ ಇದು ಒಂಥರ ಫೀಲಿಂಗ್ಸ್ ಮತ್ತು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅಂದರೆ ಲೈಫ್ನ ನಾನು ಮಾಡೋ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋದು ಕೆಲವೊಂದು ಬ್ಲಾಗಲ್ಲಿ ಮಾತ್ರ. ಇನ್ನೊಂದಿಷ್ಟು ಬ್ಲಾಗ್ಸ್ನ ನಾನು ಆಲೋಚನೆ ಮಾಡಿ ಥಿಂಕ್ ಮಾಡಿ ನನ್ನ ತಲೆಯಲ್ಲಿ ಏನೋ ಓಡ್ತಾ ಇರುತ್ತಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಆದಷ್ಟು ಅಮ್ಮನ ಮನೆ ಬಂದಾಗೆಲ್ಲ ನನ್ನ ಒಂದು ಏನು ಲೈಫ್ ಹೆಂಗಿರುತ್ತೋ ಅದೇ ಥರ ವ್ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಾಳೆ ಊರಿಗೆ ಹೋಗಬೇಕಾಗಿತ್ತು. ಇನ್ನೇನು
ಇಲ್ಲಿಂದಾನೇ ಹೊರಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಅಂದರೆ ಬರ್ತಡೇ ಹಿಂದಿನ ದಿನ ಬರೋಕ್ಕಾಗಿರ್ಲಿಲ್ವಲ್ಲ, ಹಾಗಾಗಿ ಬಂದುಬಿಟ್ಟು ಅಮ್ಮನ ಮಾತಾಡಿಸ್ಕೊಂಡು ಇಲ್ಲೇ ರೆಡಿಯಾಗಿ ಹೋಗೋಣ, ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿಂದ ಹತ್ರನೂ ಕೂಡ ನನ್ನ ಹಸ್ಬೆಂಡ್ ಅಲ್ಲೇ ರೆಡಿಯಾಗಿ ಬರ್ತಾರೆ, ಅವ್ರಿಗೆ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಇನ್ನು ನಾಳೆ ಬೆಳಗ್ಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಆದಷ್ಟು ನಾನು ಏನಂತಂದರೆ ಹೆಂಗಾಗುತ್ತೋ ಅದು ರುಟೀನ್ ಅಥವಾ ಡೇ ಹೆಂಗೆ ಮುಗಿಯುತ್ತೋ ಹಾಗಂಗೆ ವ್ಲಾಗ್ಸ್ ಮಾಡ್ತೀನಿ. ನಾನು ಯಾವುದನ್ನು ಪ್ಲ್ಯಾನ್ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ವ್ಲಾಗ್, ಇಲ್ಲಿಂದ ಇಲ್ಲಿಗೆ ಒಂದು ವ್ಲಾಗ್ ಆ ಥರ ನಾನೇನು ಮಾಡ್ಕೊಳ್ಳಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಡ್ರೆಸ್ ತುಂಬಾ ಕಂಫರ್ಟಬಲ್ ಆಗಿದೆ. ಶ್ರೀಕಿ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಇದೆ, ಅದ್ರಲ್ಲಿ ತೊಗೊಂಡ್ರೆ ಅಷ್ಟು ಕಂಫರ್ಟಬಲ್ ಇರುತ್ತೆ ಡ್ರೆಸ್ಸು. ಇನ್ನು ಅಲ್ಲಿರೋ ವಾತಾವರಣನೇ ಒಂಥರ ಕಂಫರ್ಟಬಲ್ ಅಲ್ವಾ. ಪ್ರೀತಮ್ಗಂತೂ ಇಲ್ಲಿ ಬಂದರೆ ಈಗ ಒಂಥರ ಹೊಸ ಆಟ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ತೊಗೊಂಡು ಎಸೆಯೋದು. ನಮ್ಮ ಬೈರ ಹೆಂಗೋ ಕ್ಯಾಚ್ ಮಾಡೋ ರೇಂಜ್ಗೆ ಹುಡುಕ್ತಾನೆ, ಕ್ಯಾಚ್ ಮಾಡಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಹಾಗೆ ಹೋಗ್ತಾನೆ ಓಡ್ ಬರ್ತಾನೆ ಆ ಥರ. ಸೊ ಇದಿಷ್ಟು ಅವನ ಆಟ ಪಾಠ ಎಲ್ಲ ನಡೀತಾ ಇರುತ್ತೆ. ಇನ್ನು ನಾವಿವತ್ತು ಸಂಜೆ ಊರಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಯಾಕೆಂತಂದರೆ ಇಷ್ಟೊತ್ತಿನಲ್ಲಿ ತುಂಬ ಬಿಸಿಲು ಕೂಡ, ಮತ್ತೇನು ಹಬ್ಬನೂ ಕೂಡ ಅಷ್ಟೇ ಇವತ್ತು ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ. ನಿಂಗೆ ಯಾಕಪ್ಪ ಇದು ಕೆಲಸ? ಏನಕ್ಕೆ ಇಷ್ಟನಾ ಪಾತ್ರೆ ತೊಳೆಯೋಕ್ಕೆ? ಏನು ಮೂತಿ ಹಿಂಗೆ ಮಾಡ್ಕೊಂಡಿದ್ಯಾ? ಚೆನ್ನಾಗಿ ತೊಳಿತಿದ್ಯಾ ಕಣಪ್ಪ. ಅಯ್ಯಯ್ಯೋ, ನಮ್ಮಮ್ಮ ಉಜ್ಜದ್ನೆಲ್ಲ ನೋಡ್ಕೊಂಡವನೆ, ಅದೇ ತರ ಹಿಂಗ್ ಕೈಯೆಲ್ಲ ಆಡಿಸ್ತದೆ ನೋಡಿ. ಹೋಗಿಲ್ಲ ಮಗ್ನೆ, ಹೋಗಿಲ್ಲ. ಉಜ್ಬೇಕು ನಾರಲ್ಲಿ, ಹೋಗಿಲ್ಲ ಅದು. ಉಜ್ಬೇಕು ನಾರ್ ತಗೊಂಡು. ಆಫ್ ಮಾಡಿ, ನೀರ್ ಆಫ್ ಮಾಡು. ನಾರ್ ತಗೋಲಿ, ನಾರ್ ಎತ್ಕೊ. ಅಲ್ಲಿ ಹಿಂದೆಗಡೆ ಐತಲ್ಲ ಸ್ಟೀಲ್ ನಾರ್. ಹಾ, ಉಜ್ಜು ಸೈಡಲ್ಲೆಲ್ಲ. ಹಂಗೆ ಹಂಗುಜ್ಜು, ಹೋಗೋ ತರ ಉಜ್ಬೇಕು, ಇಟ್ಕೊಬೇಕು. ಕೈ ನೋಡಿ ಪುಟಾಣಿ ಕೈ ಹೆಂಗ್ ತಿರುಗತ್ತೆ ಅಂತ ಎಲ್ಲ ಚೆಕ್ ಮಾಡಿ ಓಕೆ ಆದ್ರೆ ಅದು ತೊಳೆದ್ಬಿಟ್ಟು ಇದ್ರೊಳಗೆ ಹಾಕ್ಬೇಕು ತಾನೆ. ಅಲ್ಲೇ ಇಡ್ತಾರಾ? ಇದ್ರೊಳಗೆ ಹಾಕೋ. ನನ್ನ ಮಗನೆ ಹೋಗಿಲ್ಲ, ಅದಕ್ಕೆ ಹೇಳಿದ್ ನಾನು ಉಜ್ಕೊಡ್ತೀನಿ ಕೊಡು ಅಂತ. ಅಯ್ಯೋ ಬಂಗಾರಿ. ಗಣಪ ನೀನೆಲ್ಲ ಹೇಳ್ತಾನೆ ಗೊತ್ತಾ, ಅಡ್ಗೆ ಮಾಡ್ಕೊಡ್ತೀನಿ, ಪಾತ್ರೆ ತೊಳ್ಕೊಡ್ತೀನಿ, ಆಮೇಲೆ ಕೇಕ್ ಮಾಡ್ಕೊಡ್ತೀನಿ, ನಾನೆಲ್ಲ ಮಾಡ್ಕೊಡ್ತೀನಿ ಮಮ್ಮಿ ಅಂತ ಹೇಳ್ತಾನೆ. ಹೋಗ್ಲಿಲ್ವಾ? ನೀರ್ ಹಾಕು. ನಿನ್ನೆಯಿಂದ ಬಂದು ಇಲ್ಲೊಂದ್ ಸ್ವಲ್ಪ ಪಾತ್ರೆ. ನೀರ್ ಆಫ್ ಮಾಡು, ನೀರ್ ಆಫ್ ಮಾಡು. ಹೋಯ್ತು. ಉಜ್ಜು, ನೀರ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳಿ. ನೀರ್ ಆನ್ ಮಾಡು. ನೀರ್ ಹಾಕು ಮಗ್ನೆ. ಹೆಂಗಪ್ಪ ಪಾತ್ರೆ ತೊಳೆಯೋದು ಹೇಳ್ಕೊಡು ಮಮ್ಮಿಗೆ. ಹಾ, ಉಜ್ಜು. ಆಮೇಲೆ ಹಂಗ ಅಮ್ಮ ಮಾಡೋದ್ನೆಲ್ಲ ನೋಡ್ಕೊಂಬಿಟ್ಟೈತೆ. ಹಾ, ಆಮೇಲೆ ಹಿಂಗೆ. ಹಂಗ. ಆಮೇಲೆ ವೆರಿ ಗುಡ್. ಅದನ್ನ ಅಲ್ಲಿ ಇಟ್ಬಿಡು. ನೀರ್ ಹಾಕಿ ಕಮ್ಮಿ ಬಿಟ್ಕೊಬೇಕು. ಗುಡ್. ಕೈ ನೋಡಿ, ಕೈ ಹೆಂಗಾಡುತ್ತೆ. ಅದೆಲ್ಲ ನಮ್ಮಮ್ಮನ ನೋಡಿರೋದು ಅವನು. ಹಂಗ ನಾವು ಅದೆಲ್ಲ ನಮ್ಮಮ್ಮ ಮಾಡುತ್ತೆ ಹಂಗೆ. ಹಂಗೆ ಅದೆಲ್ಲ ಇಷ್ಟು ಪಾತ್ರೆ ತೆಗೆದಿದ್ದ ನೋಡಿ ನೀಟಾಗಿ. ಅಯ್ಯಯ್ಯೋ ಕಂದವರಿ, ಮುಖ ಎಲ್ಲ ನೋಡು ಕ್ರೀಮ್ ಮಾಡ್ಕೊಂಡಿರೋದು. ಇಲ್ಲೆಲ್ಲ ಕ್ರೀಮ್ ನೋಡಿ ಏನಿದು. ನಡಿ ಮುಖ ತೊಳಿತೀನಿ. ಅಮ್ಮ ಅನ್ನ ಮಾಡಿ ಊಟ ಮಾಡೋಣ ಬಾ. ನಿಂಗೂನು
ಇನ್ನೇನು ಇವತ್ತು ರೆಡಿ ಆಗೋಕ್ಕೂ ಮುಂಚೆಗೆ ಹೇರ್ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇದು ಫ್ಲ್ಯಾಕ್ಸ್ ಸೀಡ್ ಇತ್ತು, ಅದ್ರ ಜೆಲ್ ಅಪ್ಲೈ ಮಾಡೋಣ ಪ್ರಗತಿಗೆ ಅಂತ. ಪ್ರಗತಿಗೆ ಲಾಂಗ್ ಹೇರ್ ಇರೋದ್ರಿಂದ ಆದಷ್ಟು ಸಾಫ್ಟ್ ಆಗಿದ್ರೆ ಮೇಂಟೈನ್ ಮಾಡ್ಬೋದು ಈಸಿಯಾಗಿ. ವರ್ಟ್ ಆಗಿಬಿಟ್ರೆ ಸಿಕ್ಕಾಗ್ಬಿಡುತ್ತೆ ಜಾಸ್ತಿ, ಬಿಡಿಸಿ ಎಣಿಯೋಕ್ಕೂ ಕಷ್ಟ. ಹಾಗಾಗಿ ಫ್ಲ್ಯಾಕ್ಸ್ ಸೀಡ್ ಜೆಲ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಾದಾಮ್ ಆಯಿಲ್ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ. ಆದಷ್ಟು ಹಿಂಗೆ ಮಾಡಿದಾಗ ಏನಂತಂದರೆ ಏನು ಶಾಂಪು ಗಿಂಪು ಏನು ಹಾಕ್ದಲ್ಲೇ ಸುಮ್ಮನೆ ಹಾಗೆ ತೊಳೆದ್ರೂ ನೀಟಾಗಿ ಹೋಗ್ಬಿಡುತ್ತೆ, ಕೂದಲು ಸ್ವಲ್ಪ ಸಾಫ್ಟ್ ಆಗುತ್ತೆ. ಪ್ರಗತಿಗೆ ಅಷ್ಟೇ ಅಲ್ಲ, ಪ್ರೀತಮ್ಗೂ ಕೂಡ ಅಪ್ಲೈ ಮಾಡಿದೆ ಮತ್ತು ನನಗೂ ಒಂದು ಸ್ವಲ್ಪ ಹಚ್ಕೊಂಡೆ. ಹೇರ್ ಡ್ರೈ ಅನಿಸುತ್ತೆ, ಜಾಸ್ತಿ ಎಣ್ಣೆ ಹಚ್ಚಲ್ವಲ್ಲ, ಹಾಗಾಗಿ. ಇನ್ನು ಸಂಜೆ ಆಗೋಯ್ತು. ನಾನು ಸ್ಯಾರಿ ತೊಗೊಂಡು ಬಂದಿದ್ದೆ, ಆದರೆ ಬ್ಲೌಸು ಸ್ಟಿಚಿಗೆ ಕೊಟ್ಟಿರೋದು ನಮ್ಮ ಮನೇಲಿ ಬರಬೇಕಾದ್ರೇ ಕೊಡ್ತೀನಿ ಅಂತ. ಅದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಓಕೆ ಅಂತ ಹೇಳಿದರು. ಸರಿ ನಾನು ಇನ್ನೇನು ಬಂದುಬಿಡ್ತೀನಿ ಅಂತ ಇವತ್ತೇ ನಮ್ಮ ಕಾರ್ ಸ್ವಲ್ಪ ರಿಪೇರಿ ಆಗೋಯ್ತು. ಅದನ್ನೆಲ್ಲ ತೋರಿಸ್ಕೊಂಡು ಬರೋಷ್ಟ್ರಲ್ಲಿ ಸಂಜೆನೇ ಮಾಡಿಬಿಟ್ರು. ನಾನು ಪ್ರಗತಿನ ರೆಡಿ ಮಾಡಿಬಿಡೋಣ, ಆಮೇಲೆ ನಾನು ಸೀರೆ ತಾನೇ ನಾನು ರೆಡಿ ಆದ್ರೆ ಆಯಿತು ಅಂತ ಪ್ರೀಪ್ಲೀಟ್ ಎಲ್ಲ ಮಾಡಿ ಇಟ್ಕೊಂಡೆ. ಅಂದರೆ ಸೆರಗು ಮತ್ತು ನೆರಿಗೆ ಎಲ್ಲನೂ ಕೂಡ ರೆಡಿ ಮಾಡಿ ಐರನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಬಂದ ತಕ್ಷಣ ಬ್ಲೌಸ್ ಹಾಕೊಂಡು ಹಾಗೆ ಟಕ್ಕಂತ ರೆಡಿಯಾಗಿ ಹೋಗ್ಬಿಡ್ಬೋದು ಅಂತ ಹೇಳಿ ಪ್ರಗತಿನ ಫಸ್ಟ್ ರೆಡಿ ಮಾಡಿಕೊಂಡೆ. ಮಕ್ಕಳನ್ನ ನಾನು ಫಸ್ಟ್ ರೆಡಿ ಮಾಡೋದಿಲ್ಲ, ಯಾಕೆಂತಂದರೆ ಲೇಟ್ ಆಗಿಬಿಟ್ರೆ ಅವ್ರು ಇರೋದಿಲ್ಲ, ಅಲ್ಲೋಗೋದು ಇಲ್ಲೋಗೋದೆಲ್ಲ ಕೆಡ್ಸ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಬಟ್ ಪ್ರಗತಿ ಇವಾಗ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಮಾಡೋಣ ಅಂತೇಳಿ ಫಸ್ಟ್ ಟೈಮ್. ಪ್ರಗತಿಗೆ ಐಸ್ ತುಂಬ ದೊಡ್ಡದಿದೆ, ಹಾಕಿದ್ರೆ ಪ್ರಾಪರ್ ಐಲೈನರ್ ಹಾಕಬೇಕು, ಸುಮ್ಮನೆ ಹಾಗೆ ಹಿಂಗೆ ಹಾಕಿದ್ರೆ ಅದು ಚೆನ್ನಾಗೇ ಕಾಣಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಟ್ರೈ ಮಾಡಿದೆ. ನನಗೆ ಸ್ವಲ್ಪ ನಾನೇ ಏನಾದರೂ ಮೇಕಪ್ ಮಾಡ್ಕೊಳ್ತೀನಿ. ಬೇರೆಯವ್ರಿಗೆ ಒಂದು ಹೇರ್ ಸ್ಟೈಲ್ ಹಾಕಬೇಕು ಅಂದ್ರೂ ಕಷ್ಟ, ಮತ್ತೊಂದು ಸಣ್ಣ ಮೇಕಪ್ ಮಾಡಬೇಕು ಅಂದ್ರೂ ಕಷ್ಟ. ತುಂಬ ಸಿಂಪಲ್ಲಾಗಿ ಈ ಡ್ರೆಸ್ಸೇ ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ತುಂಬ ಸಿಂಪಲ್ಲಾಗಿಯೇ ರೆಡಿ ಮಾಡಿದೆ. ಹೆಂಗೆ ಕಾಣಿಸ್ತಾ ಇದ್ದಾರೆ ಹೇಳಿ? ನಾನು ಯಾವಾಗಲೂ ಏನಾದರೂ ಒಂದು ಮರ್ತು ಬರ್ತೀನಿ ಅಂತ ಹೇಳ್ತೀನಲ್ವಾ, ಇವತ್ತು ಏನೋ ಮರಿಂದಲೇ ಬಂದಿದ್ದೀನಿ. ಇಲ್ಲ ಏನೋ ಮಿಸ್ ಆಗೈತೆ ಅನ್ಕೊಂಡೆ. ಓಲೆ ಸೆಟ್ ಬಿಟ್ಬಿಟ್ಟು ಬಂದೆ. ಇದು ನಮ್ಮ ಅಮ್ಮನ ಹಳೆ ಕಾಲದ ಓಲೆ ಜುಮ್ಕೆ. ಹೆಂಗೆ ಕಾಣಿಸ್ತಾ ಇದೆ? ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವಾ, ಯಾವಾಗಲೂ ಹಳೆ ಕಾಲದ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಇದಕ್ಕೇನೆ ಈ ಲುಕ್ ನೋಡಿ ಹೆಂಗಿದೆ ಅಂತ. ಹಳೆ ಕಾಲದ ಓಲೆ ಜುಮ್ಕೆ, ಈ ಕೆನ್ನೆ ಚೈನು, ಈ ಸೆಟ್ಟು ಎಷ್ಟು ಟ್ರೆಡಿಷ್ನಲ್ ಲುಕ್ ಬರ್ತಾ ಇದೆ ಅಲ್ವಾ? ಜುಮ್ಕಿ ಎಷ್ಟು ವರ್ಷದ್ದು ನಮ್ಮ ಅಮ್ಮಂದು ಹಳೇದು. ಎಲ್ಲ ಓಕೆ ಆಯಿತು, ಈ ಕಿವಿಗಿಲ್ಲ. ಅದಕ್ಕೆ ಅಮ್ಮ ಅಂದೇ ಹಾಕೊಂಡು ಹೋಗು ಅಂತಂದ್ರೆ ಅದನ್ನೇ ಹಾಕೊಂಡು ರೆಡಿ ಆದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ ರೆಡಿ ಹೋಗಿದ್ವಿ. ಇದಕ್ಕಿಂತ ಮುಂಚೆನೇ ರೆಡಿ ಆಗಿದೆ. ಆದರೆ ಇದೆ ಸೀರೆಗೂ ಉಡುವೆಗೂ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಐತಿ. ಹೂವು ಜಡೆ ನೋಡಿ ನಂದು ಇವತ್ತು ಎಷ್ಟುದ್ದೈತಿ ಎಲ್ಲದಕ್ಕೂ. ಫುಲ್ಲು ಜಡೆ ಸಣ್ಣ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಹಾಕೊಂಬಿಟ್ಟೆ. ಕಲರ್ ಚೆನ್ನಾಗಿ ಕಾಣಿಸ್ತೈತಮ್ಮ. ಚೆನ್ನಾಗಿ ಕಾಣಿಸ್ತೈತೆ. ಕುಂಕುಮ ಒಂದು ಇಟ್ಕೊಂಡ್ರೆ ನಾನು ರೆಡಿ ಹೋಗೋದೆ. ಆಯ್ತು ನೀನು ಕುಡಿತೈತಿ? ಬೇಡ. ನನ್ನ ಫಿಲಮಲ್ಲಿ ಮಾರಿ ಮುತ್ತು ಅಲ್ಲ, ಏನೋ ಬಡ್ಡಿ ಬಂಗಾರಮ್ಮನ ಆ್ಯಕ್ಟಿಂಗ್ ಮಾಡ್ಬೋದಲ್ವಾ? ಅರಿನೂ ಗುಂಡಿಗಿರ್ತಾರೆ. ಸಣ್ಣಗಿರೋ ವಿಲ್ಲನು ಹಂಗೆ. ಯಾರದು? ಬನ್ನಿಯಲ್ಲಿ ಏನು ಬಡ್ಡಿ ವಸೂಲಿ ಮಾಡಿ. ಆಮೇಲೆ ಯಾರು ಸಣ್ಣಗಿರೋರು ಬಡ್ಡಿ ವಸೂಲಿ ಮಾಡಲ್ಲ. ಸಣ್ಣಗಿರೋ ಬಡ್ಡಿ ವಸೂಲಿ ಮಾಡಲ್ವಾ? ಅದೇ ನಿಮ್ಮ ತಪ್ಪು ಕಲ್ಪನೆ. ಚೆನ್ನಾಗಿ ಕಾಣ್ತಾ ಇದೀನಮ್ಮ. ಜಾಸ್ತಿ ಆಗಲಿಲ್ವಾ? ಏನೂ ಹಾಕಿಲ್ಲ. ಒಂದು ಲಿಪ್ಸ್ಟಿಕ್ಕು, ಒಂದು ಐಲೈನರು, ಬೇಗನೆ. ನಮ್ಮ ಡ್ಯಾಡಿ ನಾನೇನು ಮ್ಯಾಚಿಂಗು ಅದೇ ಕೋಇನ್ಸಿಡೆನ್ಸ್ ಆಗಿ ಮ್ಯಾಚಿಂಗ್ ಆಗಿಬಿಟ್ವಲ್ಲ. ಸರಿ ಹೋಗೋಣ. ಬೇಗ ಇಟ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ಏನು ಮಾಡ್ತೀನೋ ಅದನ್ನೇ ಮಾಡಿದ್ದೀನಿ. ಎಲ್ಲ ಪಕ್ಕ ತಂದಿರಲ್ಲ ಅಂತ ಯಾಕೋ ನನ್ನ ಸೆನ್ಸ್ ಹೇಳ್ತಾ ಇತ್ತು, ಏನೋ ಮಿಸ್ ಮಾಡಿರ್ತೀಯ, ನೆನ್ಪು ಮಾಡ್ಕೊ ಅಂತ. ಇಲ್ಲ, ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಬಂದು ನೋಡಿದ್ರೆ ನಂದು ಜುಮ್ಕಿ ಸೆಟ್ಟೇ ತೊಗೊಂಡು ಬಂದಿಲ್ಲ. ಎಲ್ಲ ತಂದಿದ್ದೀನಿ. ಓಲೆ ಮತ್ತು ಸೈಡ್ ಮಾಟಿ ಎಲ್ಲ ಇತ್ತು, ಅದು ಯಾವುದೂ ತಂದಿರಲಿಲ್ಲ. ಏನಪ್ಪ ಮಾಡೋದು? ಎಲ್ಲ ಹಾಕ್ಕೊಂಡಿದ್ದೀನಿ. ಓಲೆ ಆರ್ಟಿಫಿಷಿಯಲ್ದು ಚೆನ್ನಾಗಿರೋ ಓಲೆನೂ ತಂದಿರಲಿಲ್ಲ. ಸೊ ಅಮ್ಮನೇ ಆಮೇಲೆ ಅದು ಜುಮ್ಕಿ ಕೊಟ್ಟರು, ಹಳೇ ಕಾಲದ ಜುಮ್ಕಿ. ಅದು ನೋಡಿದ್ರೆ ಹೆಂಗಿದೆ, ಮತ್ತು ನಂಗೆ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ತು. ಅಂದರೆ ಅದು ನೋಡಿ ಈಗಿನ ಕಾಲದಲ್ಲೂ ಬಂದಿದ್ದಾವೆ ಓಲೆಗಳು, ನೋಡೋಕ್ಕಾಗೋದಿಲ್ಲ. ಇದು ಹಳೇ ಕಾಲದ ಎಷ್ಟು ಲುಕ್ ಕಾಣಿಸ್ತಾ ಇದೆ ನೋಡು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದಿದ್ದು ಒಂದಿಬ್ರು ಆಂಟಿದ್ರೆ ಹೇಳಿದ್ರು. ಖುಷಿ ಆಯಿತು. ಹೌದಾ? ರೆಡಿನೇ ಆಗಿಲ್ಲ ನೀನು? ಹೌದಾ? ಕೊಡಿಲ್ ಬಳೆ ಬಳೆ ಹಾಕ್ಸ್ಕೊಂಬಿಟ್ಟಿದ್ಯಾ? ಸೂಪರ್ ತಾನು. ಪ್ರಗತಿ ಹೇಳ್ತಾ ಗಂಟೆ ರೆಡಿ ತೋರಿಸಿ ಮೇಲೆ ಯೂಸ್ ಮಾಡಿದೆ. ಎಲ್ಲಿತ್ತು?
ಗದ್ದಕ್ಕೆ ಕೂಡ ಸಾರು ಚೆನ್ನಾಗಿತ್ತಾ ಟೇಸ್ಟ್ ಜಾಸ್ತಿ ಇದೆ ಅದ್ರ ಬಗ್ಗೆ ಇನ್ನು ಅಲ್ಲಿಂದ ಬಂದ ತಕ್ಷಣ ಪ್ರೀತಮ್ನ ಅಲ್ಲಿರೋ ಮಕ್ಕಳೆಲ್ಲ ಮುದ್ದು ಮಾಡಿ ಮಾತಾಡಿಸಿ ಅವ್ರ ಪಾಡಿಗೆ ಅವ್ರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡೋದು. ಪ್ರೀತಮ್ಗೆ ಹೆಂಗಿದೆ ಅಂತ ಹೇಳ್ತೀರಾ, ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ, ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ತಿರುಗ್ತಾ ಇದ್ದಾನೆ, ಓಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ, ಮಕ್ಳ ಜೊತೆ ಫುಲ್ ಎಂಗೇಜ್ ಆಗ್ಬಿಟ್ಟ. ಹೆಂಗೆ ಅಂತಂದರೆ ಇವತ್ತಿಂದ ನಾಳೆ ತನಕ ಅವ್ನ ಕಾಲು ಭೂಮಿ ಮೇಲೆ ಇಲ್ಲ. ರಾತ್ರಿ 3 ಗಂಟೆ ತನಕ ಎದ್ದಿದ್ದ. ಅಂದರೆ ದೇವ್ರು ಹೆಂಗೆ ಅಂತ ಗೊತ್ತಾ, ಇವಾಗ ಪ್ರತಿಯೊಂದು ಮನೆಗೂ ದೇವರು ಹೋಗಿ ಆ ಆರತಿನ ತಗೊಂಡು ದೇವಸ್ಥಾನ ಕರ್ಕೊಂಡು ಹೋಗುತ್ತೆ. ಆ ಥರ ಪದ್ಧತಿಯಲ್ಲಿ ಸಂಜೆನೇ ದೇವ್ರು ಹೊರಟಿರುತ್ತೆ ನೋಡಿ. ಕೆಂಡ ಆರೋದೆಲ್ಲ ಇರುತ್ತಲ್ವ, ಅದಕ್ಕೆ ಅದೆಲ್ಲ ರೆಡಿ ಮಾಡಿದ್ದಾರೆ. ಮತ್ತೆ ರಥನೂ ಕೂಡ ರೆಡಿ ಆಗಿದೆ. ದೇವರು ಮೆರವಣಿಗೆ ದೇವರು ಒಂದಿರುತ್ತೆ, ಗುಡಿಯಲ್ಲಿ ಒಂದು ದೇವರು ಇರುತ್ತೆ. ಮೆರವಣಿಗೆ ದೇವ್ರನ್ನ ತಗೊಂಡು ಟಮಟೆ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದೇನೋ ಹೇಳ್ತಾರೆ, ಅರೆ ಬಡಿಯೋದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಎಲ್ಲರ ಮನೆ ಹತ್ರ ಹೋಗಿ ಗರಿ ಸಾಮಿ ಕುಣಿಯುತ್ತೆ ಅಂತಾನೂ ಹೇಳ್ತಾರೆ. ಅದನ್ನ ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಮ್ಮ ಮನೆ ಹತ್ರ ಸೊ ಇದನ್ನೆಲ್ಲ ಪ್ರತಿಯೊಂದು ಮನೇಲಿ ಮಾಡಿ ಆರತಿ ತಗೊಂಡಿರ್ತಾರೆ. ಹೂವನೂ ಕೊಡೋದಿಲ್ಲ, ಏನೂ ಮಾಡಂಗೆ ಆದರೆ ಈ ವರ್ಷ ನಮ್ಮ ಮನೆಯಲ್ಲಿ ಆರತಿ ಮಾಡಂಗಿರಲಿಲ್ಲ. ಅಂದರೆ ನನ್ನ ಹಸ್ಬೆಂಡ್ ಅವರ ಅಜ್ಜಿ ತೀರೋಗಿದ್ರು, ಅವರ ಅಜ್ಜಿ ಆಗಬೇಕು ಸ್ವಂತ ಅವರು. ಸೊ ಸತ್ತಾಗ ಒಂದು ವರ್ಷ ಊರಬ್ಬ ಮಾಡೋಂಗಿಲ್ಲ ಅಂತ ಏನೋ ಹೇಳಿದ್ರು ಅಂತ ಹೇಳಿ ಮಾಡಿರಲಿಲ್ಲ. ಸುಮ್ಮನೆ ಮನೆಯಿಂದನೇ ಒಂದು ಪೂಜೆ ಕೊಟ್ಟಿದ್ವಿ. ಆರತಿ ಏನೂ ಹೋಗಿರಲಿಲ್ಲ. ಆರತಿ ಹೋದರೆ ಆರತಿ ಎತ್ಕೊಂಡು ಯಾರು ಹೋಗ್ತಾರೋ ಅವ್ರ ಜೊತೆ ಹೋಗಿ ಪ್ರತಿಯೊಂದು ಮನೆ ಹತ್ರನೂ ವೆಯ್ಟ್ ಮಾಡಬೇಕು. ಇವಾಗ ಶುರು ಆಗಿದ್ದು ಆಲ್ಮೋಸ್ಟ್ ಒಂದು 1 ಗಂಟೆ ಅಥವಾ 12:30 1 ಗಂಟೆ ಮೇಲಾಗಿದೆ ಇದು ಮಾಡೋಷ್ಟ್ರೊಳಗೆ, ಮನೆ ಹತ್ರ ಬರೋಷ್ಟ್ರೊಳಗೆ. ಇಲ್ಲಿಂದ ಪ್ರತಿಯೊಂದು ಆಲ್ರೆಡಿ ಒಂದು ಸ್ವಲ್ಪ ಆರತಿಗಳು ಬಂದಿದೆ. ಎಲ್ಲ ಆರತಿನೂ ಎಲ್ಲರ ಮನೆ ಹತ್ರನೂ ನಿಲ್ಲಿಸಿ ತಗೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಷ್ಟ್ರೊಳಗೆ ಬೆಳಗಿನ ಜಾವ 6 ಗಂಟೆ ಆಗುತ್ತೆ. ನಮ್ಮನೇಲಿ ಏನು ಆರತಿ ಇರಲಿಲ್ವಲ್ಲ, ಹಾಗಾಗಿ ನಾವು ಸ್ವಲ್ಪ ರೆಸ್ಟ್ ಮಾಡಿ 6 ಗಂಟೆಗೆ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನದ ಹತ್ರ. ದೇವ್ರ ದರ್ಶನ ಮಾಡಿಕೊಂಡು ಆರತಿ ಎಲ್ಲ ನೋಡಿ ಕೆಂಡ ಆರ್ತಾರಲ್ವ ಅಥವಾ ಕೆಂಡ ಮೇಲೆ ಹೋಗ್ತಾರಲ್ಲ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಹಂಗೆ ಕೈ ಮುಕ್ಕೊಂಡು ಬಂದ್ರಾಯ್ತು. ಯಾಕೆಂದರೆ ಊರ ಹಬ್ಬಕ್ಕೆ ಬಂದು ಗುಡಿಲಿರೋ ದೇವ್ರು ನೋಡಿಲ್ಲ ಅಂದರೆ ಹೆಂಗೆ ಅಲ್ವಾ. ಹಾಗಾಗಿ ಇನ್ನು ನಾವು ರೆಡಿ ಆದ್ವಿ, ತನ್ನೂ ಕೂಡ ರೆಡಿಯಾಗಿ ಹೊರಟ್ರು ದೇವಸ್ಥಾನ ಹತ್ರ ಹೋಗ್ಬರೋಣ ಅಂತ. ಕೈಲೇನು ಮಡಿಕೊಂಡಿದ್ಯಾ? ಗೊಂಬೆ ಥರ ನೋಡ್ತೀಯಲ್ಲ, ಅಷ್ಟೊಂದು ನೋಡ್ತಾ ಇದೆಯಾ? ಲಾಸ್ಟು ಈ ದೇವಸ್ಥಾನದ ಉದ್ಘಾಟನೆ ಆದಾಗ ನಾನು ಒಂದು ವಿಡಿಯೋ ಮಾಡಿದ್ದೆ. ಸುಮಾರು ವರ್ಷಗಳಾಗೋಗಿತ್ತು. ಮತ್ತು ಈ ದೇವಸ್ಥಾನ ಸಿಕ್ಕಾಪಟ್ಟೆ ಚಿಕ್ಕದಾಗ ಒಂಥರ ಹಳೆ ಕಾಲದ ಗುಡಿ, ನೀವು ಹೆಂಗೆ ನೋಡಿದ್ರು ಆ ಗುಡಿ ನಾವು ನೋಡಿದ್ವಿ. ಇಲ್ಲಿ ಅಂಗನವಾಡಿ ಮಾಡ್ತಾಯಿದ್ರು. ಅಂಗನವಾಡಿಗೆ ನಾವು 1-2 ಸರಿ ಬಂದಿದ್ವಿ. ಅಂದರೆ ದೇವಸ್ಥಾನದಲ್ಲೇ ಅಂಗನವಾಡಿ ಇತ್ತು ಅವಾಗ ನಾವು ಚಿಕ್ಕವರಲ್ಲಿ. ನಮ್ಮ ಅಜ್ಜಿ ಮನೆಗೆ ಹೋಗಬೇಕಾದ್ರೆ ನಾವೆಲ್ಲ ತನು ಏನು ಬಂದಿದ್ದಾರಲ್ಲ ಆ ಥರ ಏಜಲ್ಲೆಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ಅವಾಗ ನನಗೆ ಒಂದು ಸ್ಲೇಟು, ಬಳ್ಪ, ಬ್ಯಾಗು ಎಲ್ಲ ನಮ್ಮ ತಾತ ಕೊಡಿಸಿದ್ರು. ಅದು ತುಂಬ ನೆನಪಿದೆ ನನಗಿನ್ನು. ಅದನ್ನು ತೊಗೊಂಡು ಅಂಗನವಾಡಿಗೆ ಬಂದು ಕೂತ್ಕೊಂಡು ಮನೆಗೆ ಹೋಗ್ತಾ ಇದ್ದೆ ನಾನು.
ನಮ್ಮ ಅಜ್ಜಿ ಮನೆಗೆ. ಆ ಥರ ಅವಾಗ ಅಂಗನವಾಡಿಗೆ ಏನೂ ಫೆಸಿಲಿಟಿ ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ಮಾರಮ್ಮನ ದೇವಸ್ಥಾನದ ಹತ್ರನೇ ಅಂಗನವಾಡಿ ಮಾಡ್ತಾಯಿದ್ರು. ಇವಾಗ ಇದೆಲ್ಲ ಡೆವಲಪ್ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. ಬಟ್ ಹಳೇ ಗುಡಿದು ಚೆನ್ನಾಗಿ ನೆನಪಿದೆ ನನಗೆ. ತುಂಬ ಚಿಕ್ಕವಳಾದರೂ ಅದು ಒಂಥರ ಸ್ಪೆಷಲ್ ಮೆಮೊರಿ ಅಲ್ವಾ, ಹಾಗಾಗಿ ನೆನಪು. ಅಲ್ಲಿಂದ ಇವತ್ತು ನೋಡಿ ದೇವಸ್ಥಾನದ ಹತ್ರ ಯಾರೂ ಇಲ್ಲ, ಎಲ್ಲ ಆರತಿ ತೊಗೊಂಡು ಹೊರಗಡೆ ಇದ್ದಾರೆ. ನೋಡೋರು ಅಥವಾ ವೇಟ್ ಮಾಡೋರು ಮಾತ್ರ ದೇವಸ್ಥಾನ ಸುತ್ತ ಇದ್ರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆ ದೇವರು ಬಂದು ದೇವಸ್ಥಾನ ತಲುಪುತ್ತೆ. ಯಾವ್ದು ಆರತಿ ತೊಗೊಂಬರಕ್ಕೆ ಹೋಗಿರೋದು. ಇಲ್ಲಿಗೆ ಬಂದಮೇಲೆ ಒಂದು ಟ್ವಿಸ್ಟ್ ಏನಂತಂದರೆ ದೇವರು ಗುಡಿ ಒಳಗಡೆ ಬರೋದು, ಕೆಲವೊಂದಿಷ್ಟು ಆಗೋದು ಏನೇನೋ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಡೀಟೇಲ್ ಆಗಿ, ಅದು ನಾನು ನಿಜ ಅಂತಲೂ ಅಂದ್ಕೊಳ್ಳಲ್ಲ. ದೇವ್ರಿಗೇನೋ ಒಂದು ಸಮಾಧಾನ ಆಗಿಲ್ಲ ಅಂತಂದರೆ ಗುಡಿ ಒಳಗಡೆ ಹೋಗೋದಿಲ್ಲ, ಸ್ವಲ್ಪ ತಳ್ಳಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಆಯಿತು, ಸುಮಾರು ಹೊತ್ತು ಅಲ್ಲೇ ಇದು ಮಾಡಿ ಆಮೇಲೆಲ್ಲ ಕೇಳ್ಕೊಳ್ತಾರೆ. ಇದೇನೋ ತಪ್ಪಾಗಿದ್ರೆ ನೆಕ್ಸ್ಟ್ ನಾವು ಸರಿ ಮಾಡ್ಕೊಳ್ತೀವಿ, ಇದೊಂದು ಸರಿ ಏನಾದರೂ ಅಂದರೆ ಒಂದೊಂದು ಆಫರ್ನ ಇಡ್ತಾರೆ, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ. ಅದಕ್ಕೆ ಅದು ದೇವರು ಓಕೆ ಮಾಡಿದ್ರೆ ಗುಡಿ ಒಳಗಡೆ ಬರುತ್ತೆ ಅಂತ ಒಂದು ಇದು ಅಮ್ಮ ಹೇಳಿದ್ದು ನನಗೆ. ಹಂಗೆ ಆಯಿತು. ನಾನು ಯಾಕೆ ಈ ಥರ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಯೋಚನೆ ಮಾಡ್ತಿದ್ದೆ. ಮನೆಗೆ ಬಂದಮೇಲೆ ಅಮ್ಮ ಹಂಗೆ ಹೇಳಿದ್ರು, ಆಗಿನ ಕಾಲದಿಂದ ಹಾಗೆ ಮಾಡ್ಕೊಂಬಂದಿದ್ರು ಅಂತ. ಆಮೇಲೆ ನಂಗೆ ಇನ್ನೊಂದು ಸಿಕ್ಕಾಪಟ್ಟೆ ಖುಷಿಯಾಗಿತ್ತು, ಅಲ್ಲಿ ನನ್ನ ವ್ಯೂವರ್ಸ್ ಬಂದಿದ್ದರು, ನನ್ನ ತುಂಬ 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 ಚೆನ್ನಾಗಿ ಮಾತಾಡ್ಸಿದ್ರು. ಅವರು ನಮ್ಮ ಅಮ್ಮನ ಮನೆ ಹತ್ರನೇ ನಿಯರಲ್ಲಿ ಇರೋದು, ಅವ್ರು ಮಾತಾಡ್ಸಿದ್ರು. ಅದಾದಮೇಲೆ ಇನ್ನೊಂದು ಸ್ಟೂಡೆಂಟು, ಕಾಲೇಜ್ ಸ್ಟೂಡೆಂಟ್, BCom ಓದ್ತಾ ಇರೋ ಸ್ಟೂಡೆಂಟು, ಅವರು ನನ್ನ ಆಡಿಯನ್ಸ್ ಅಂತೆ, ಅವ್ರು ಬಂದು ಮಾತಾಡ್ಸಿದ್ರು. ಅದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು. ರೆಕಗ್ನೈಸ್ ಮಾಡ್ತಾರಲ್ವ, ಎಲ್ಲೇ ಹೋದ್ರೂ ಯಾವ ಜಾಗಕ್ಕೆ ಹೋದ್ರೂ ರೆಕಗ್ನೈಸ್ ಮಾಡ್ತಾರಲ್ವ, ಅದು ನಂಗೆ ತುಂಬ ಖುಷಿ ಆಯಿತು. ಇನ್ನೂ 3 ರೌಂಡ್ ಬಂದಿಯಾ? ಇಲ್ಲಿಂದ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನಾನ್ ವೆಜ್ ಊಟ ಮಾಡ್ತಾರೆ. ಅಂದರೆ ಇಲ್ಲಿ ಇವತ್ತಿನ ತನಕ ಆಯಿತು, ದೇವ್ರ ಪೂಜೆ ಮಾಡಿ ದೇವ್ರ ಗುಡಿಗೆ ಹೋದ್ಮೇಲೆ ಎಲ್ಲರ ಮನೇಲೂ ನಾನ್ ವೆಜ್ ಅಡುಗೆ ಮಾಡ್ತಾರೆ. ಅಂದರೆ ಗೌಡ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಲಿಂಗಾಯತರು ಏನು ಮಾಡ್ತಾರೆ, ಅವ್ರೇನು ಮಾಡೋದಿಲ್ಲ. ಅಲ್ಲೇ ಮನೆ ಹತ್ರನೇ ಆರತಿ ಪೂಜೆ ಮಾಡಿ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅವರು. ಇಲ್ಲಿ ಮಾತ್ರ ನಾನ್ ವೆಜ್ ಮಾಡೋರಿಗೆ ಒಂಥರ ಹಬ್ಬ, ಅವ್ರು ನೆಕ್ಸ್ಟ್ ಅದೇ ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ನಾವು ಗುಡಿಗೆ ಹೋಗಿ ದೇವ್ರನ್ನಾದ್ರೂ ನೋಡಿದ್ದೀವಲ್ಲ, ಅದೊಂದು ಖುಷಿ. ಸ್ವಾಮಿ ಮಾಡಕ್ಕೆ ಹೋಗಿದ್ದೋ ಮಮ್ಮಿ, ನೀನು ತಾಚಿ ಮಾಡ್ಬಿಟ್ಟಿದ್ದಲ್ಲ, ಅದಕ್ಕೆ ನಾವೇ ಓದೋ ನೋಡು. ತಾನು ಎಲ್ಲ ರೆಡಿಯಾಗಿ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಿ ನಾವು. ನೀನೇನು ಮಾಡ್ತಿದ್ದೆ? ನೀನು ತಾಚಿ ಮಾಡ್ತಿದ್ದಾ? ನೀನು ಹೊಸ ಡ್ರೆಸ್ ಹಾಕ್ಕೊಂಡಿದ್ಯಾ? ನಿಮ್ಮ ಡ್ಯಾಡಿ ನೀವಿಬ್ರು ಚೆನ್ನಾಗಿ ಹೊಡೆದ್ರಿ ನಿದ್ದೆನ. ಹಾಂ, ಚೆನ್ನಾಗಿ ಎಷ್ಟು ಗೊಂಬೆ ಥರನೇ. ಇನ್ನು ನಮಗೆ ನನ್ನ ಹಸ್ಬೆಂಡ್ ಮನೆ ಇದು ಪಕ್ಕದವರಲ್ಲೇ ನಮ್ಮ ಅಜ್ಜಿ ಮನೆ. ನಾನು ಸುಮಾರು ಸರಿ ಹೇಳಿದ್ದೀನಿ, ಅಜ್ಜಿ ಮನೆ ಅಂತಂದರೆ ನಮ್ಮ ಅಮ್ಮನ ಮನೆ. ಆದರೆ ಅಮ್ಮನ ಮನೆ ಅಲ್ಲ, ಅಮ್ಮನ ಮನೆ ಬಿಡಿ, ಅದು ಹಳೆ ಕಾಲದ ಮನೆ ಬಿದ್ದೋಯ್ತು. ಬಿದ್ದೋದ್ಮೇಲೆ ಅವ್ರ ಅಣ್ಣ ಮನೆ ಕಟ್ಸ್ಕೊಂಡು ಅಲ್ಲಿ ಅವ್ರನ್ನ ಇಟ್ಕೊಂಡಿದ್ದಾರೆ. ಅಂದರೆ ಪಕ್ಕ ಮನೆ ಅಲ್ವಾ, ಹಾಗಾಗಿ ಅಕ್ಕ ಬಂದಿದ್ರು. ಪಾಪು ನೋಡಿ 3 ತಿಂಗಳಾಗಿತ್ತು, ಅವ್ನು 3 ಮಂತ್ಸಲ್ಲಿ ಹೋಗಿದ್ದಕ್ಕೆ. ಇವಾಗ ಆಲ್ರೆಡಿ 7 ಮಂತ್ಸ್. ಅವನ್ನ ನೋಡೋಕ್ಕೆ ಆಗಿರಲಿಲ್ಲ. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾನೆ. ಕ್ಯೂಟ್ ಅಂದರೆ ಹೇಳೋಕ್ಕೆ ಸಾಧ್ಯ. ಸೊ ಅಷ್ಟು ಕ್ಯೂಟ್ ಆಗಿದ್ದಾನೆ, ಗೊಂಬೆ ಥರ ಇದ್ದಾನೆ. ಅವನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಯಾಕೆಂದರೆ 3 ಮಂತ್ಸ್ ಆಗಿತ್ತು ಅವನ್ನ ಡೈರೆಕ್ಟಾಗಿ ನೋಡಿ. ಹಂಗಾಗಿ ಬಂದ ತಕ್ಷಣ ನನಗೆ ಹೆಂಗೆ ಅಂದರೆ ಏನೋ ಗೊಂಬೆ ಇಟ್ಕೊಂಡಿದ್ದೀನೇನೋ ಅನ್ನೋ ಫೀಲ್ ಆಗ್ತಾಯಿತ್ತು. ಅಷ್ಟು ಕ್ಯೂಟ್ ಆಗಿದ್ದಾನೆ. ಆಮೇಲೆ ನನ್ನ ಹತ್ರ ಬಂದ, ಅವನು ಮಾತಾಡ್ತಾ ನಗ್ದ. ಒಂಥರ ಒಂದು 10-15 ನಿಮಿಷ ಇದ್ದಿದ್ದು. ಅವ್ನು ನೋಡಿ ಖುಷಿ ಆಯಿತು ಸಿಕ್ಕಾಪಟ್ಟೆ. ನಮ್ಮ ಮನೀಶ್ ಕೂಡ ಬಂದಿದ್ದ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇನ್ನು ಅಡುಗೆದೇನು ಪ್ರಿಪ್ರೇಷನ್ ಇತ್ತಲ್ಲ ಅದನ್ನು ಮಾಡ್ತಾ ಇದ್ದಾರೆ. ಒಲೆಯಲ್ಲೇ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಗ್ಯಾಸ್ದು ಪ್ರಾಬ್ಲಮ್ ಅಲ್ವಾ, ಹಳ್ಳಿ ಕಡೆ ಏನು ತೊಂದರೆ ಇಲ್ಲ. ಆಮೇಲೆ ಹಸು ಕಟ್ಟೋ ಜಾಗ ನೋಡಿ, ಹೊಂಗೆ ಮರ ಎಲ್ಲ ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ
ಒಂಥರ ಕೂಲಾಗಿ ಅಡುಗೆ ಮಾಡೋಕ್ಕಾಯ್ತು. ಇಲ್ಲಾಂದಿದ್ರೆ ಆ ಬೇಸಿಗೆಯಲ್ಲಿ ಒಳಗಡೆನೂ ಸಹ ಅಡುಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇವತ್ತು ಮೇನ್ ಭಟ್ರು ಬಂದು ನನ್ನ ಹಸ್ಬೆಂಡು. ನಾವು ಪೂಜೆ ಮಾಡೋಂಗಿರ್ಲಿಲ್ವಲ್ಲ, ಹಾಗಾಗಿ ಸಿಂಪಲಾಗಿ ನಾವು ಯಾವುದಾದ್ರೂ ಊರ ಹಬ್ಬಕ್ಕೆ ಹೋಗಿರ್ತೀವಿ, ಊಟ ಮಾಡಿರ್ತೀವಿ, ಅವ್ರನ್ನೂ ಕರೆದು ನಾವು ಊಟ ಹಾಕಬೇಕಂತ ಇರುತ್ತಲ್ಲ, ಹಂಗಾಗಿ ಅವರು ಕರೆದು ಸಿಂಪಲಾಗಿ ಅಡುಗೆ ಮಾಡಿ ಅವ್ರಿಗೆಲ್ಲ ಊಟ ಹಾಕ್ಸಿದ್ರು. ಒಂದು ಸ್ವಲ್ಪ ಜನಕ್ಕೆ ಮೇಯ್ನ್ ನಾವು ಆರತಿ ಎಲ್ಲ ಮಾಡಿದ್ರೆ ಆ ಹಬ್ಬದೊಂದು ಕಳೆ ಬರುತ್ತೆ. ಸರಿ, ಆರತಿ ಏನಿರಲಿಲ್ಲ, ಹಾಗಾಗಿ ಇನ್ನು ನನ್ನ ಮಗಳು ವೆಜಿಟೇರಿಯನ್, ಹಂಗಾಗಿ ಏನು ತಿನ್ನಲ್ಲ. ಎಲ್ಲರೂ ವೆರೈಟಿ ಏನೋ ಮಾಡ್ತಾರೆ. ನನ್ನ ಮಗಳಿಗೆ ಏನು ಮಾಡಲಿ ಅಂತೇಳಿ ಮಸಾಲ ಎಗ್ ಮಾಡಿ ಎಗ್ ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನಕ್ಕೂ ಬೇರೆ ಏನೋ ಮಾಡಿಕೊಟ್ಟೆ. ಸೊ ಇದಿಷ್ಟ ಆಗಿತ್ತು ನಮ್ಮ ಊರ ಹಬ್ಬದ ಕತೆ. ಹೇಗಿತ್ತು ಈ ವ್ಲಾಗ್ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿತ್ತು. ಒಂದು 2 ದಿನ ಅಂತಂದರೆ 1 ದಿನ ಅಷ್ಟೇ, ತುಂಬ ಚೆನ್ನಾಗಿ ಹೋಯಿತು. ಹಬ್ಬನೂ ಕೂಡ ಸಿಂಪಲ್ಲಾಗಿ ಮಾಡಿದ್ರು, ಚೆನ್ನಾಗಿ ಅನಿಸ್ತು. ದೇವ್ರ ದರ್ಶನ ಎಲ್ಲ ತುಂಬ ಖುಷಿ ಆಯಿತು. ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.